ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬೆಂಗಳೂರಿನಲ್ಲಿ ಮನುಷ್ಯತ್ವ ಮರೆತಿದ್ದಾನೆ ಒಬ್ಬ ಕಾಮುಕ. ರಸ್ತೆ ಬದಿಯ ಹಸುವಿನ ಮೇಲೆ ಲೈಂಗಿಕ ದೌರ್ಜನ್ಯವನ್ನು ಎಸಗಿದ್ದಾನೆ. ಮಲಗಿದ್ದ ಹಸು ಮೇಲೆ ಕಾಮತೃಷೆ ತೀರಿಸಿಕೊಂಡಿದ್ದಾನೆ ಈ ವ್ಯಕ್ತಿ. ಬೆಂಗಳೂರಿನ ಆರ್ಬಿ ಲೇನ್ನಲ್ಲಿ ನಡೆದಿರುವಂತಹ ನೀಚ ಕೃತ್ಯ ಇದು. ಸಿಸಿಟಿವಿಯಲ್ಲಿ ಈ ಒಂದು ಕೃತ್ಯ ಸರಿಯಾಗದೆ ವಿಕೃತನ ಬಂಧನಕ್ಕೆ ಇದೀಗ ಆಗ್ರಹಗಳು ಕೇಳಿ ಬರ್ತಾ ಇದೆ. ಬೆಂಗಳೂರಿನ ಅಕ್ಕಿಪೇಟೆಯ ಜೈನ ಮಂದಿರದ ಬಳಿ ಆಗಿರುವಂತಹ ಘಟನೆ ಇದು. ಬೆಂಗಳೂರಿನಲ್ಲಿ ವ್ಯಕ್ತಿಯಿಂದ ಆಗಿರುವಂತಹ ಹೇಯ ಕೃತ್ಯ. ಮಲಗಿದ್ದ ಪ್ರಾಣಿಯ ಮೇಲೆ ತನ್ನ ಕಾಮತೃಷಿಯನ್ನ ತೀರಿಸಿಕೊಂಡಿದ್ದಾನೆ ಈ ಕಾಮುಕನ ನೀಚ ಕೃತ್ಯ ಸಿಸಿಟಿವಿಯಲ್ಲಿ ಸರಿಯಾಗದೆ. ರಸ್ತೆಯಲ್ಲಿ ಹಸು ಮಲಗಿರುತ್ತೆ. ಮಲಗಿದ್ದಂತ ಹಸುವಿನ ಮೇಲೆ ಈತ ಲೈಂಗಿಕ ದೌರ್ಜನ್ಯವನ್ನ ಎಸಗಿದ್ದಾನೆ. ಮೇ 5ನೇ ತಾರೀಕು ಮಧ್ಯರಾತ್ರಿ ನಡೆದಿದ್ದಂಥ ಘಟನೆ. ರಸ್ತೆಯಲ್ಲಿ ಯಾರು ಇರೋದಿಲ್ಲ, ಯಾರು ಇಲ್ಲದನ್ನ ಆತ ಗಮನಿಸಿ ಹಸುವಿನ ಮೇಲೆ ಈ ರೀತಿಯಾಗಿ ಕೃತ್ಯವನ್ನ ಎಸಗಿದ್ದಾನೆ. ಈತನ ವಿರುದ್ಧ ಕ್ರಮವನ್ನ ತೆಗೆದುಕೊಳ್ಳುವಂತೆ ಇದೀಗ ಪೊಲೀಸರಿಗೆ ಮನವಿಯನ್ನ ಮಾಡಲಾಗಿದೆ. ಪ್ರಾಣಿ ಪ್ರಿಯರಿಂದ ಹಾಗೆ ಸಾರ್ವಜನಿಕರಿಂದ ಈತನ ವಿರುದ್ಧ ಕ್ರಮ ಆಗಲೇಬೇಕು ಅಂತ ಹೇಳಿ ಬಿಗಿಪಟ್ಟು ಹಿಡಿದಿದ್ದಾರೆ. ಬೆಂಗಳೂರಿನ ಅಕ್ಕಿಪೇಟೆ ಬಳಿಯ ಜೈನ ಮಂದಿರದ ಬಳಿ ನಡೆದಿರುವಂತಹ ಘಟನೆ ಇದು. ಆರ್ಬಿ ಲೇನ್ ರಸ್ತೆಯಲ್ಲಿ ನಡೆದಿರುವಂತಹ ಘಟನೆ ನೀವು ಕೂಡ ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು. ಸಾಕಷ್ಟು ವೆಹಿಕಲ್ಸ್ಗಳಲ್ಲಿ ಪಾರ್ಕಿಂಗ್ ಅನ್ನ ಮಾಡಲಾಗಿರುತ್ತೆ. ಆ ಸಂದರ್ಭದಲ್ಲಿ ಓರ್ವ ಬೈಕ್ನಲ್ಲಿ ಹೋಗ್ತಾ ಇರ್ತಾನೆ. ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀವಿ. ಇನ್ನು ಕಾಮುಕನ ನೀಚ ಕೃತ್ಯ ಸಿಸಿಟಿವಿಯಲ್ಲೂ ಕೂಡ ಸರಿಯಾಗದೆ. ಮಲಗಿದ್ದಂಥ ಹಸುವಿನ ಮೇಲೆ ಆತ ಲೈಂಗಿಕ ದೌರ್ಜನ್ಯವನ್ನ ಎಸಗಿದ್ದಾನೆ. ಹಾಗಾಗಿ ಈತನ ವಿರುದ್ಧ ಕ್ರಮ ಆಗಲೇಬೇಕು. ತಪ್ಪಿತಸ್ಥನನ್ನ ಹುಡುಕಿ ಸರಿಯಾದ ಶಿಕ್ಷೆಯನ್ನ ನೀಡಲೇಬೇಕು ಅಂತ ಹೇಳಿ ಇದೀಗ ಸಾರ್ವಜನಿಕರು ಹಾಗೆ ಅಲ್ಲಿದ್ದಂತಹ ಜನರು ಆಗ್ರಹಿಸ್ತಾ ಇದ್ದಾರೆ. ಒಟ್ಟಾರೆಯಾಗಿ ಆರೋಪಿಯನ್ನ ತಕ್ಷಣವೇ ಗುರುತಿಸಬೇಕು. ಕಠಿಣವಾದಂತಹ ಕಾನೂನು ಕ್ರಮವನ್ನ ಕೈಗೊಳ್ಳಲೇಬೇಕು. ಈ ರೀತಿಯಾಗಿ ಸಾಮಾಜಿಕ ಕಾರ್ಯಕರ್ತರು ಹಾಗೆ ಸ್ಥಳೀಯರು ಪೊಲೀಸರಿಗೆ ಮಾಹಿತಿಯನ್ನು ಕೊಡ್ತಾರೆ. ಸಿಸಿಟಿವಿ ದೃಶ್ಯಗಳ ಆಧಾರದ ಮೇಲೆ ಆರೋಪಿಯ ಪತ್ತೆಗಾಗಿ ಇದೀಗ ಪೊಲೀಸರು ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ. ಪ್ರಾಣಿ ಪ್ರಿಯರು ಹಾಗೆ ಸ್ಥಳೀಯ ನಿವಾಸಿಗಳು ಇದೀಗ ತೀವ್ರವಾದಂತಹ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಪ್ರಾಣಿಗಳ ಮೇಲಿನ ಕ್ರೌರ್ಯ ಮಾತ್ರ ಅಲ್ಲದೆ ಒಂದು ರೀತಿ ಸಮಾಜದ ನೈತಿಕ ಮೌಲ್ಯಗಳಿಗೆ ಧಕ್ಕೆ ತರುವಂತಹ ಕೃತ್ಯ ಇದು. ಇಂತಹ ಮನಸ್ಥಿತಿ ಉಳ್ಳವರು ಕೂಡ ನಮ್ಮ ಸಮಾಜದಲ್ಲಿದ್ದಾರಾ? ಇಂಥವರ ನಡುವೆ ನಾವು ಬದುಕ್ತಾ ಇದ್ದೇವಾ ಅನ್ನುವಂಥ ಪ್ರಶ್ನೆಯನ್ನ ಮಾಡಲೇಬೇಕಾಗತ್ತೆ. ಎಂತೆಂತಹ ಕಾಮುಕರು ನಮ್ಮ ನಡುವೆ ಇದ್ದಾರೆ ಅನ್ನುವಂತಹ ನಿಟ್ಟಿನಲ್ಲಿ. ಇನ್ನು ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಪ್ರಕರಣಗಳನ್ನು ನಾವು ನೋಡಿದ್ದೇವೆ. ಹೆಣ್ಣು ಮಕ್ಕಳ ಮೇಲೆ ಆಗ್ತಾ ಇರುವಂತಹ ದೌರ್ಜನ್ಯ, ಅತ್ಯಾಚಾರ, ಯಾವುದೇ ರೀತಿಯಾದಂತಹ ಕ್ರಮವನ್ನು ತೆಗೆದುಕೊಂಡು ಕೂಡ ಅದಕ್ಕೆ ಕಡಿವಾಣ ಹಾಕೋದಕ್ಕಾಗ್ತಾ ಇಲ್ಲ. ಈ ಎಲ್ಲದರ ನಡುವೆ ಇದೀಗ ಹಸುವಿನ ಮೇಲೆಯೂ ಕೂಡ ಲೈಂಗಿಕ ದೌರ್ಜನ್ಯ ಎಸಗಿದ್ದಾನೆ ಈ ವ್ಯಕ್ತಿ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ದೂರವಾಣಿ ಸಂಪರ್ಕದಲ್ಲಿ. ವಿಶ್ವನಾಥ್, ರಸ್ತೆ ಬದಿಯೇ ಹಸುವಿನ ಮೇಲೆ ಇಂಥ ಲೈಂಗಿಕ ದೌರ್ಜನ್ಯವನ್ನ ಎಸಗಿದ್ದಾನೆ ಅಂತ ಹೇಳಿದ್ರೆ ಆತ ಯಾರು? ಪೊಲೀಸರಿಗೆ ಏನಾದರೂ ಸುಳಿವು ಸಿಕ್ಕಿದ್ಯಾ? ಹೇಗೆ? ದಿವ್ಯಾ, ವ್ಯಕ್ತಿಯೊಬ್ಬ ಹಸುವಿನ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿರುವಂತಹ ಘಟನೆ ಈ ಕಾಟನ್ಪೇಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ಈ ಲೈಂಗಿಕ ದೌರ್ಜನ್ಯ ಎಸಗಿರುವಂತಹ ಈ ಕಾಮುಕನ ಕೃತ್ಯ ಏನಿದೆ ಅದು ಸಿಸಿ ಕ್ಯಾಮೆರಾದಲ್ಲಿ ಕೂಡ ಸೆರೆಯಾಗಿರುವಂತದ್ದು. ಇನ್ನು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿ ಸಾರ್ವಜನಿಕರಿಂದ ಭಾರಿ ಆಕ್ರೋಶಕ್ಕೂ ಕೂಡ ಕಾರಣವಾಗಿದೆ. ಅಂದ್ರೆ ಈ ಕಾಟನ್ಪೇಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವಂತಹ ಅಕ್ಕಿಪೇಟೆಯಲ್ಲಿ ಮೇ 5ನೇ ತಾರೀಕು ತಡರಾತ್ರಿ ದ್ವಿಚಕ್ರ ವಾಹನದಲ್ಲಿ ಬಂದಿರ್ತಾನೆ ಅಪರಿಚಿತ ವ್ಯಕ್ತಿಯೊಬ್ಬ. ಈ ಸಂದರ್ಭದಲ್ಲಿ ರಸ್ತೆ ಬದಿಯಲ್ಲಿ ಒಂದು ಹಸು ಮಲಗಿರುತ್ತೆ. ಹಸುವಿನ ಮೇಲೆ ಈತ ಹಸುವಿನ ಮೇಲೆ ಲೈಂಗಿಕ ದೌರ್ಜನ್ಯವನ್ನ ಎಸಗಿರುವಂತದ್ದು. ಜನಸಂದಣಿ ಇಲ್ಲದ ಸಮಯ ನೋಡಿ ಆತ ಹಸುವಿನ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿ ಅಲ್ಲಿಂದ ಎಸ್ಕೇಪ್ ಆಗಿರುವಂತದ್ದು. ಇನ್ನು ಕಾಟನ್ಪೇಟೆ ಪೊಲೀಸರು ಪರಿಶೀಲನೆ ನಡೆಸಿದ ಸ್ವಯಂ ಪ್ರೇರಿತ ಒಂದು ಪ್ರಕರಣವನ್ನ ದಾಖಲು ಮಾಡ್ಕೊಂಡಿದ್ದಾರೆ. ದ್ವಿಚಕ್ರ ವಾಹನದ ಈ ನಂಬರ್ ಪ್ಲೇಟ್ ಆಧಾರದ ಮೇಲೆ ಈಗ ಈ ಆರೋಪಿಯ ಪತ್ತೆಗೆ ಶೋಧವನ್ನು ಕೂಡ ನಡೆಸಿರುವಂತದ್ದು. ನೋಡಿ, ಇಂತಹ ಕೃತ್ಯವನ್ನ ಈ ರೀತಿ ಒಂದು ಈ ಕಾಮುಕ ಏನು ಮಾಡಿದಾರಲ್ಲ, ಹೀಗಾಗಿ ಸಾರ್ವಜನಿಕರಿಂದಲೂ ಕೂಡ ತೀವ್ರ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಮುಂದಿನ ದಿನಮಾನಗಳಲ್ಲಿ ಈತರನ್ನ ಬಂಧಿಸಿ ಈತರಿಗೆ ಶಿಕ್ಷೆ ಕೊಡಿಸ್ಬೇಕು ಅಂತ ಕೂಡ ಆಗ್ರಹ ವ್ಯಕ್ತವಾಗ್ತಾ ಇರುವಂತದ್ದು. ಒಟ್ಟಾರೆಯಾಗಿ ಹೆಣ್ಮಕ್ಳು, ಚಿಕ್ಕ ಮಕ್ಕಳು ಅವ್ರಿಗೂ ಸೇಫ್ ಇಲ್ಲ, ಹುಷಾರಾಗಿರ್ಬೇಕು ಅನ್ನೋ ಒಂದು ಎಚ್ಚರಿಕೆಯನ್ನ ಆಗಾಗ ಮಾಧ್ಯಮಗಳಲ್ಲೂ ಕೂಡ ಕೊಡ್ತಾ ಇರ್ತೀವಿ. ಮತ್ತು ಬೇರೆ ಬೇರೆ ರೀತಿಯಾದಂತಹ ಒಂದು ಈ ಒಂದು ಲೈಂಗಿಕ ದೌರ್ಜನ್ಯದ ಪ್ರಕರಣಗಳು ದಾಖಲಾಗ್ತಾ ಇರುತ್ತೆ. ಆದ್ರೆ ಈ ಪ್ರಾಣಿಗಳನ್ನು ಕೂಡ, ಹಸುವನ್ನು ಕೂಡ ಈ ರೀತಿಯಾಗಿ ಕಾಮುಕರು ಬಳಸ್ಕೊಳ್ತಾರೆ ಅಂತ ನಿಜವಾಗ್ಲೂ ಕೂಡ ಶಾಕಿಂಗ್ ವಿಷಯ ಇದು.
ಸದ್ಯಕ್ಕೆ ಸಿಸಿಟಿವಿ ದೃಶ್ಯಾವಳಿಗಳ ಆಧಾರದ ಮೇಲೆ ಈ ಕಾಮುಕರಿಗಾಗಿ ಈಗ ಪೊಲೀಸರು ಬಲೆಯನ್ನ ಬೀಸಿರುವಂತದ್ದು. ಓಕೆ, ಥ್ಯಾಂಕ್ ಯು ವಿಶ್ವನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ.